ಪಚ್ಚಾಗಿದ್ರೆ ಪೂರ್ತಿ ಪಚ್ಚಾಗಿರುತ್ತೆ. ಎಲ್ಲ ಅಂಗಡಿಗಳಿಗೂ ಹ್ಯಾಟ್ ಹಾಕಿದ್ದಾರೆ. ತಂಪು ತಂಪು ಕೂಲ್ ಕೂಲ್ ಅಷ್ಟೇ ಗೈಸ್. ಏನಾಗುತ್ತೆ, ಮಳೆ ಬೇರೆ ಬರ್ತಿದೆ, ಗುಡುಗ್ ಬರ್ತಿದೆ, ಮಿಂಚು ಬರ್ತಿದೆ, ಬಿಸಿಲು ಬರ್ತಿದೆ, ಕಾವನ್ ಮೇಲೆ ಮಾತ್ರ ಇಲ್ಲ. ಜೈಪುರ್ ಇದು ನನಗೆ ಸಖತ್ತಾಗೋಯ್ತು. ಜೈ ಜೈ ಡೆಲ್ಲಿ. ಏನಾದ್ರು ಬರ್ತಿದಾರ ಅವ್ರು, ಬೇಗ ಬಾ. ಬಂದ್ರು ಅವರಿಬ್ಬರಿಗೆ ನಾವು 5 ಗಂಟೆಗೆ ಎಚ್ಚರ ಆಗ್ಬಿಡ್ತು, ನಿದ್ದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೆ ನಾವು ಏನೋ ಆಗಿದೆ, ಅರ್ಜೆಂಟ್ ಪ್ರಾಬ್ಲಮ್ ಆಗಿದೆ, ಬೇಗ ಬನ್ನಿ ಅಂತ ಎಬ್ಬಿಸ್ಕೊಂಡು ಕರೆದಿದ್ದೀವಿ. ಯಾಕೆಂದ್ರೆ ಆ್ಯಕ್ಚುಲಿ ನಮ್ಮದು ಬೇರೆ ರೂಮು, ಅವ್ರದ್ದು ಬೇರೆ ರೂಮು. ಇಲ್ಲಿ ನೋಡ್ಬೋದು, ಅವ್ರದ್ದು ಬೇರೆ ರೂಮು. ಅವರಿಬ್ಬರು ಬರ್ತಾ ಇದ್ದಾರೆ. ಈಗ ನನಗೆ ಹಾಕೊಂಡು ಇವಳು ಕರೆಕ್ಟಾಗಿ ವಾಶ್ರೂಮ್ ಹೋಗಿ ಕೂಲ್ತಿದ್ದಾಳೆ. ನಂಗೆ ಜಾಡಿಸ್ತಾರೆ ಅಂತ ಭಯ. ಇಂಥವೇ ಆಟಾಡೋದು ನಾವು ಬರೀ. ನನ್ನ ವಾಯ್ಸ್ ಫುಲ್ ಒಟ್ಟಿಗೆ. ಬೆಳಗ್ಗೆ ಎಷ್ಟು ಗಂಟೆಗುರು? ಅದು ಹೊರಗೆ ನೋಡ್ರಿ, ಫುಲ್ ಬೆಳಕಾಗಿದೆ. 5:47. ಅದೊಂಥರ 7 ಗಂಟೆ ಥರ ಕಾಣಿಸ್ತಿದೆ. ಕುತ್ಕೊಂಡು ಹರಟೆ ಹೊಡ್ತಾ ಇದ್ದೀವಿ. ನಾವಿಬ್ರು ಎದ್ವಿ, ಇವರಿಬ್ರು ನೆಪ್ಸೋಣ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಕ್ಕೆ ಹೋದ್ರೆ ಇವ್ರು ಸೆಟ್ ಮಾಡ್ಕೊಂಡು ಹೋದ್ವಿ. ಮತ್ತೆ ವಾಪಸ್ ಬಂದಿದ್ದಾಳೆ. ಕ್ಯಾಮ್ರಾದಲ್ಲಿ ಅಂತ ಸುಮ್ಮನೆ ಆದ್ರೆ ಇವಳಿಗೇನೋ ಆಗಿತ್ತಂತೆ, ಅದಕ್ಕೆ ಹೋಗಿ ವಾಪಸ್ ಬಂದಿದ್ದಾಳೆ. ಕುತ್ಕೊಂಡು ಹರಟೆ ಹೊಡಿತಿದ್ದೀವಿ. 7 ಗಂಟೆ ತನಕ ಹರಟೆ ಹೊಡೆದು, ಇವಾಗ ಇನ್ನೊಂದು ಅವರ್ ಹರಟೆ ಹೊಡೆದು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋದು. ಹೆಂಗೆ ಓದೋದು? ಏನು ನೋಡ್ತಿದ್ಯಾ ಅಲ್ಲಿ? ಕೈಯಲ್ಲಿ ತಗೊಂಡು ನೋಡ್ಬೋದು ತಾನೆ. ಕೆಳ ಜಿಲ್ಲೆ ಸಾಯಿಸ್ತೀನಿ. 7 ಕಣ್ಣಿಗೆ ಬೇಗ ಸಿಗೋದು. ತೋರಿಸ್ಬಿಡ್ತೀನಿ ತಡಿಯವ. ಇಲ್ಲಿ ಕೆಳ ಜಿಲ್ಲೆ ಸಾಯಿಸಿದ್ದೀನಿ ನಾನು, ಅದಕ್ಕೆ ನಾನೇ ನಡ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಆಯ್ತಾ? ಹೆಂಗೆ ಓದಿದ್ದೆ ತೋರಿಸು ಮೆನ್ಯೂನ. ಹಿಂಗೆ ಪುಣ್ಯ. ನೀನು ಹೆಂಗೆ ಓದಿದೆ? ನೀನು ಹೆಂಗೆ ಓದಿದೆ? ಇವಳು ಫುಲ್ ಮೆನು ಓದ್ಬಿಟ್ಲು. ಹೆಂಗೆ ಓದಿದ್ಲು? ಪೂರ್ತಿ ಮಕ್ಕೋಬಿಟ್ಟು. ಇಬ್ರು ಹಿಂಗೆ ಕುತ್ಕೊಂಡು ಮೆನು ಓದ್ತಿದ್ದಾರೆ. ಮತ್ತೆ ಸಾಯಿಸಿ ಸತ್ತೋಗಿದ್ಯೋ ಬದುಕಿದ್ಯೋ ಗೊತ್ತಿಲ್ಲ. ಅದಕ್ಕೆ ಇಷ್ಟೊತ್ತೆ ಉಸಿರು ಕಟ್ಟಿ ಸತ್ತೋಗಿರುತ್ತೆ. ಅದೇನ್ ಗೊತ್ತಾ, ಪಚ್ಚಾಗಿದ್ರೆ ಪೂರ್ತಿ ಪಚ್ಚಾಗಿರುತ್ತೆ. ಅದನ್ನ ಎಕ್ಸ್ಪ್ಲೇನ್ ನಾನು ಅಲ್ಲಿ ತಕ್ಷಣ ಕೈ ಇಟ್ಬಿಟ್ಟೆ. ಮೆನ್ಯೂ ಮೇಲೆ. ಅವತ್ತು ಲಾಸ್ಟ್ ಡೇ ಮೇಘಾಲಯದಲ್ಲಿ ನನ್ನ ವಾಯ್ಸ್ ಕಂಪ್ಲೀಟ್ಲಿ ಹೋಗಿದೆ. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇವಳು ರೆಡಿ ಆಗ್ತಾ ಇದ್ದಾಳೆ. ನಾವೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ. ಇವಾಗ ತಿಂಡಿ ತಿನ್ಕೊಂಡು ಸೈಟ್ ಸೀಯಿಂಗಿಗೆ ಹೊರಡಬೇಕು. ಇವತ್ತು ಒಂದೇ ಒಂದು ಪ್ಲೇಸ್ ಇರೋದು ನೋಡಲಿಕ್ಕೆ, ಲೈಟ್ಲೂಮ್ ಕ್ಯಾನಿಯನು. ಅದು ಬಿಟ್ಟು ಬೇರೆ ಏನೂ ಇಲ್ಲ ನೋಡೋಕ್ಕೆ. ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಏರ್ಪೋರ್ಟ್ಗೆ ಹೋಗಬೇಕು. ಸೊ ನೋಡಬೇಕು. ಇವಾಗ ಪೋಹಾ ಆರ್ಡ್ರ್ ಮಾಡಿದ್ದೀವಿ ತಿನ್ನೋಕ್ಕೆ. ಕಾಂಪ್ಲಿಮೆಂಟ್ರಿ ಇದೆ, ಬಟ್ ಏನು ಮಾಡ್ತಾರೆ ನಾನು ನಮಗೆ ಗೊತ್ತಿಲ್ಲ. ಕೇಳಿದ್ವಿ ಬಟ್ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಟಿಫನ್ ಮಾಡಿಕೊಂಡು ಹೊರಡಬೇಕು. ತಿಂಡಿ ಎಲ್ಲ ಮುಗಿಸ್ಕೊಂಡು ಪ್ಯಾಕಿಂಗ್ ಎಲ್ಲ ಆಗಿದೆ. ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೊರಡೋದು. ಇದು ಹೊರಗಡೆಯಿಂದ ವೀವ್. ನಾವು ಬೆಳಗ್ಗೆ ನೋಡಿಲ್ಲ, ಇವಾಗ ನೋಡ್ತಾ ಇರೋದು. ಹೋಟೆಲ್ ಚೆನ್ನಾಗಿದೆ, ಆದರೆ ಒಂದೇ ಒಂದು ಜಿಲ್ಲೆ ಸಿಕ್ತು ಅಷ್ಟೇ. ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಅದಕ್ಕಿಂತ ಮುಂಚೆ ಒಂದು ಪ್ಲೇಸ್ ನೋಡಬೇಕು. ಹೆಂಗೆ ಅನ್ನಿಸ್ತದೆ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ? ಆಲ್ರೆಡಿ ಏನು ಬಂದು 2 days ಆಗಿದೆ ಅಂತ ಅಷ್ಟೇ ಫೀಲಲ್ಲಿದೆ. ಇನ್ನು ಮೊನ್ನೆ ಗುವಾಹಟಿಗೆ ಹೋಗಿ ಅಲ್ಲಿ ಟೆಂಪಲ್ ಮಾಡಿಕೊಂಡು ಬಂದಂಗೆ ಫೀಲ್ ಆಗ್ತಿದೆ. ಆಗಲೇ ವಾಪಸ್ ಹೊರಟಿದ್ದೀವಿ. ಮನಸ್ಸಿಲ್ಲ ಹೋಗೋಕ್ಕೆ, ಆದರೂ ಹೋಗಲೇಬೇಕು. ವಾಪಸ್ ಮತ್ತೆ ಅದೇ ಕಾರ್ಪೊರೇಟ್ ಲೈಫ್, ಅದೇ ಕೆಲಸ. ಮತ್ತೆ ನಾಳೆ ಟ್ರಾವೆಲ್ ಇದೆ ನಮ್ಮದು. ನಾಳೆ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು. ಹೇಳ್ಕೊಂಡು ಹೋಗ್ಬಿಡೋಣ. ಬಂದ್ವಿ. ಮೇಘಾಲಯ ಟ್ರಿಪ್ ಡನ್. ಕೆಳಗಡೆ ಕ್ಯಾಬ್ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಚೆಕ್ಔಟ್ ಮಾಡಿಕೊಂಡು ಹೊರಡೋದು. ಸಂಡೇ ಆಗಿರೋದಕ್ಕೆ ಪೂರ್ತಿ ಖಾಲಿ ತೋರಿಸ್ತಿದೆ. ಇಲ್ಲಾಂದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಂಗಳೂರಲ್ಲಿ ಹೆಂಗೆ ಟ್ರಾಫಿಕ್ ಜಾಮ್ ಇರುತ್ತೆ ಹಂಗೆ ಟ್ರಾಫಿಕ್ ಜಾಮ್ ಇರುತ್ತಂತೆ. ಸಂಡೇ ಆಗಿರೋದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ.
भाई बोले घूम लो। हाँ तो अगर पूछेगा कहाँ जाओगे, हाँ शानो फिनलैंड, हैं शानो फिनलैंड, शानो फिनले हाँ लैंड, कहाँ जाओगे? कहाँ जाओगे आप? फी का मतलब हो गया आप, फी मतलब आप, हाँ, मैं हो गया तुम, मैं तुम। हाँ, अगर मैं अगर बोलता है किसी को हाँ। तुम करके बात हो गया, अगर फी अच्छा। करके बात करेंगे तो हो गया आप। आप ओके काफी सारा वर्ड है। हाँ और खासी भाषा में हो गया आपका थैंक यू का मतलब खुबले शिबुन। हुबले शिबुल हाँ, खुबले शिबुन का मतलब हो गया वेरी मच। ओके खुबले शिबुन थैंक यू वेरी मच। थैंक यू वेरी मच। अच्छा कन्नड़ा में क्या सिखाना चाहते हो आप? कन्नड़ा में, कन्नड़ा में कन्नड़ा में नहीं सिखा अभी तक। हाँ निन्ने अभी जो सीखा yesterday, एस्टरडे Yesterday. नाಳೆ नारे टुमारो हाँ और ಇವತ್ತು टुडे today, आज, ಇವತ್ತು हाँ। नारे निन्ने नारे ಇವತ್ತು हाँ। Okay. ಇವತ್ತು ನಾಳೆ ನಿನ್ನೆ ಇವತ್ತು नारे टुडे निन्ने। टुमारो एस्टरडे और कन्नड़ा में आपका थैंक यू क्या बोलता है? ಧನ್ಯವಾದಗಳು धन्यवाद, ಧನ್ಯವಾದಗಳು गरु, ಧನ್ಯವಾದಗಳು धन्यवाद गरु। हाँ। अच्छा अच्छा अच्छा। ಕ್ಯಾನಿಯನ್ಗೆ ಬಂದಿದ್ದೀವಿ. ಫುಲ್ಲು ಮೋಡ ಕವಿದ ವಾತಾವರಣ ಆಗಿದೆ. ನ್ಯೂಸ್ ರಿಪೋರ್ಟರ್ ಸುಕೃತಾ ಭಟ್. ನೋ ಎಂಟ್ರಿ ಟೂರಿಸ್ಟ್ ವೆಹಿಕಲ್ಸ್. ನಾವು ಕ್ಯಾಪ್ ಹಾಕೋದಲ್ಲ, ಅದಕ್ಕೂ ಕ್ಯಾಪ್ ಹಾಕೋಣ ಅಂತ ಹ್ಯಾಟ್ ಹಾಕಿದ್ದಾರೆ. ಎಲ್ಲ ಅಂಗಡಿಗಳಿಗೂ ಹ್ಯಾಟ್ ಹಾಕಿದ್ದಾರೆ. ನಾವು ಅಲ್ಲೇ ಎಂಟ್ರಿ ಫೀಸ್ ಕೊಡ್ಲಿಲ್ಲ ಅಲ್ಲ. ಇದು ಲೈಟ್ ಲೂಮ್ ಕ್ಯಾನಿಯನ್. ಇದೊಳ್ಳೆ ನೋಡೋ ಗಾಲ್ಫ್ ಕೋರ್ಟ್ ಇದ್ದಂಗೆ ಕಾಣಿಸ್ತದೆ. ಕುದುರೆ ರೈಡು ಮಾಡ್ಬೋದು ಮಾಡೋರು. ಇದು ಲೈಟ್ ಲೂಮ್ ವ್ಯೂ. ಇನ್ಸ್ಟಾಗ್ ವಿಡಿಯೋ ಮಾಡ್ಕೊತಿದ್ದಾಳೆ ಇವಳು ಸುಕೃತ. ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡ್ಕೊಳ್ತಿದ್ದಾಳೆ ಫೋನಲ್ಲಿ. ಅಲ್ಲೋಡು ಇವಾಗ ಇಷ್ಟು ಹೋಗ್ತಿದೆ ಕಂಪ್ಲೀಟ್. ನಂಗೆ ಇಲ್ಲಿ ಫೀಲ್ ಆಗ್ತಿಲ್ಲ. ಕಂಪ್ಲೀಟ್ ಆಗಿ ಇಲ್ಲಿ ಹೋಗಿ ಮೇಲ್ ಬರ್ತಿದೆ. ಇವಾಗ ಕೇಳಿ ಕೇಳಿ ಬ್ಲಾಗ್ ಮಾಡಿಸ್ಕೊತಿದ್ದಾಳೆ. ಕಾಣಿಸ್ತಿದ್ಯೋ ಎಲ್ಲೋ ಗೊತ್ತಿಲ್ಲ. ಇಲ್ಲ ಕಡೆ ನೆಟ್ಟಿಗೆ ಇಟ್ಕೊಂಡಿದ್ದೀನಿ. ನೀನ್ ಕವರ್ ಆಗ್ಬೇಕಲ್ಲ ಈ ಕಡೆ. ಹಿಂಗ್ ಇಟ್ಕೊಂಡಿಲ್ಲ, ಹಿಂಗ್ ಇಟ್ಕೊಂಡಿರೋದು. ತಗಸ್ಕೊಳ ಮಸ್ತ್ ತಗಸ್ಕೊ. ಸರಿ ಬರ್ತೀರಿ. ಬಂದಿಲ್ಲ ಏನಕ್ ನಗ್ತಿದ್ಯಾ? ಪೂರ್ತಿ ಫಾಗ್ ಜೀವನದಲ್ಲಿ. ವಾವ್, ಕಾಣಿಸ್ತಿಲ್ಲ. ಏನಂದ್ರೆ ಏನು ಕಾಣಿಸ್ತಿಲ್ಲ ಗುರು. ಸಕ್ಕತ್ತಾಗಿದೆ. ಕ್ಲಿಯರ್ ಆಗೋ ತರ ಕಾಣಿಸ್ತಿದೆ ಫಾಗು. ಎಲ್ರು ಊಟ ಕೂತ್ಕೊಂಡಿದ್ದಾರೆ ಇವರು. ಊಟಕ್ಕೆ ಹಿಂಗ್ ಕುತ್ಕೊಂತಾರ ಕಾಲಿಂಗ್ ಹಾಕೊಂಡು. ಅವಳೊಬ್ಳೆ ಊಟ ಕೂತಿದ್ದ. ನಿಂತ್ಕೊಂಡು ಊಟ ಮಾಡ್ತಾಳ. ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತೀವಿ. ಏನ್ ಅನ್ಸ್ತಿದೆ ಈ ಜಾಗದ ಬಗ್ಗೆ? ಫುಲ್ ಫೋಕಸ್ ಆಗಿದೆ. ನಾವು ಬಂದಾಗ ಅಟ್ಲೀಸ್ಟ್ ಎಲ್ಲ ಕ್ಲಿಯರ್ ಇತ್ತು, ಕಾಣಿಸ್ತಿತ್ತು ಸುತ್ತಮುತ್ತ ಏನಿದೆ ಅಂತ. ಈ ಕಡೆ ಬಾ. ಇವಾಗಂತೂ ಫುಲ್ ಕ್ಲಿಯರ್. ಫುಲ್ ಫಾಗ್ ಮುಚ್ಕೊಂಡ್ಬಿಡ್ತು. ನಾವು ಬಂದಾಗ ಅದು ಬೆಟ್ಟ ಅವೆಲ್ಲ ಕ್ಲಿಯರ್ ಆಗಿತ್ತು. ಇವಾಗ ಏನಂದ್ರೆ ಏನ್ ಇಲ್ಲ. ನಾವ್ ಅನ್ಕೊಂಡಿರೋದ್ರ ಕಾಣಿಸ್ತಾ ಇಲ್ಲ ಅಷ್ಟೇ. ಬಟ್ ಫಾಗ್ ಎಲ್ಲ ತುಂಬಿಕೊಂಡಿದೆ. ಫಾಗ್ ತುಂಬಿಕೊಂಡಿರೋದ್ರಿಂದ ಸ್ವಲ್ಪ ತಣ್ಣಗಿದೆ ಅಷ್ಟೇ. ಪ್ರತಿ ಸಲ ಎಲ್ಲೇ ಕಡೆ ಹೋದ್ರು ಬಿಸಿ ಆಗಿ ಅಂದ್ರೆ ಶೆಕೆ ಆಗ್ಬಿಟ್ಟು ಬರ್ತಾ ಇದ್ವಿ, ಬೆವ್ತ್ಕೊಂಡ್ ಬರ್ತಾ ಇದ್ವಿ. ಬಟ್ ಇವಾಗ ತಣ್ಣಗಿದೀವಿ ಅಷ್ಟೇ. ತಂಪು ಕೂಲ್ ಅಷ್ಟೇ ಗೈಸ್. ಹೇಳಿವಾಗ ವಿಡಿಯೋ ವಾವ್. ಅವಳು ಇವಾಗ ಸ್ನ್ಯಾಪ್ ಹೇಳು ಕಾನ್ಶಿಯಸ್ ಆಗಿ ವಿಡಿಯೋ ಮಾಡ್ತಾಳೆ ಈಗ. ವಾವ್, ಸ್ನ್ಯಾಪ್ ಟೈಮ್ ಆನ್ ಆಗಿದೆ ಅವಳದು. ಓ ಸ್ನ್ಯಾಪ್ ಟೈಮ್. ಸೊ ಈಗ ಎಲ್ಲ ಕಡೆ ಸುತ್ಕೊಂಡು ಮಾಡಿಕೊಂಡು ಎಲ್ಲ ಕಡೆ ಫೋಟೋಶೂಟ್ ಮಾಡಿಕೊಂಡು ಟೈಮ್ ಲ್ಯಾಪ್ಸ್ ಮಾಡಿಕೊಂಡು ಇವಾಗ ಮತ್ತೆ ವಾಪಸ್ ಹೊರಟ್ವಿ. ಬಿಕಾಸ್ ನಾವಿಲ್ಲಿಂದ ಮತ್ತೆ ತಿರ್ಗಾ ಶಿಲಾಂಗ್ ಹೋಗಿ ಅಲ್ಲಿಂದ ತಿರ್ಗಾ ಮತ್ತೆ ಗುವಾಹಟಿಗೆ ಹೋಗಬೇಕು. ಬಿಕಾಸ್ ಗುವಾಹಟಿಯಿಂದ ನಮಗೆ ಫ್ಲೈಟ್ ಇರೋವಂಥದ್ದು.
ಸೊ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. 4 hours to 5 hours ಬೇಕು. ನಾವು ಊಟಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ಮತ್ತು ಹೋಗೋದ್ರಿಂದ ಒಂದು 5 hours ಬೇಕು. ಹಾಗಾಗಿ ನಾವು ಹೊರಟ್ವಿ. ಈ ವೀವ್ ಅಷ್ಟೇ, ನಾವೇನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಕಾಣಿಸಿದ್ದು ವೀವ್. ಹಂಗೆ ರೀಚ್ ಆಗಬೇಕಿತ್ತು. ಈಗ 4 o'clock ಆಗಿದೆ. ನಾವು ರೀಚ್ ಆಗೋದು 4:10 ರೀಚ್ ಆಗಬೇಕಿತ್ತು. ಈಗ ಇಲ್ಲಿ ಟ್ರಾಫಿಕ್ ಆಗಿರೋದ್ರಿಂದ 4:48 ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಈಗ ಒಬ್ರು ಸಿಂಗರ್ಸ್ ಸತ್ತೋಗಿದ್ದಾರಂತೆ. ಇನ್ನೂ ಗೊತ್ತಿಲ್ಲ, ಇನ್ನೂ ಲೇಟ್ ಆಗ್ಬೋದು. ಈಗ ಸದ್ಯಕ್ಕೆ 4:48 आगे खाली है, ಸಿಂಗರ್ ತೀರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು आगे खाली है, ಪ್ರೊಸೆಷನ್ आगे खाली है, ಪ್ರೊಸೆಷನ್ ಮಾಡ್ತಿದಾರಂತೆ. ಫುಲ್ ಜಾಮ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಡೆ. ನೋಡಿ 15 minutes ಇಂದ ನಾವು ಇಲ್ಲೇ ನಿಂತಿದ್ದೀವಿ. ಅಂದರೆ ಸ್ವಲ್ಪ ಜರಿತಾ ಇದ್ದೀವಿ. ಬಟ್ ಮುಂದೆ ಹೋಗ್ತಾ ಇದೀವಿ. ಬಟ್ ಆಲ್ಮೋಸ್ಟ್ ಇಲ್ಲೇ ಇದ್ದೀವಿ. 28 kilometerಗೆ 1 hour ತೋರಿಸ್ತಿದೆ. ನಮ್ಗೆ 6:15 ಫ್ಲೈಟ್ ಇದೆ. ನೋಡ್ಬೇಕಲ್ಲ ಏನಾಗುತ್ತೆ. ಮಳೆ ಬೇರೆ ಬರ್ತಿದೆ, ಗುಡುಗ್ ಬರ್ತಿದೆ, ಮಿಂಚ್ ಬರ್ತಿದೆ, ಬಿಸಿಲು ಬರ್ತಿದೆ. ಕಾಮನ್ ಮೇಲೆ ಮಾತ್ರ ಇಲ್ಲ, ಕಾಮನ್ ಮೇಲೆ ಮಾತ್ರ ಇಲ್ಲ, ಅದೊಂದು ಬಾಕಿ ಇತ್ತು. ಗುಡ್ ಬಾಯ್. वो एम्बुलेंस है, ಆಂಬ್ಯುಲೆನ್ಸ್ಗೋಸ್ಕರ ಈ ಇದರಲ್ಲಿ ನಾವು ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ಕೇಳ್ತಿದ್ವಿ. ಫುಲ್ ಟೆನ್ಷನ್ ಆಗಿದೆ ನಾವು ರೀಚ್ ಆಗೋದ್ರ ಬಗ್ಗೆ. ಬಟ್ ಇಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ಬರ್ತದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ಬರ್ತದೆ. ನಾನೇ ಹಾಕಿರೋ ಸಾಂಗು ಸಾಂಗ್ಸ್ ನಾನೇ ಹಾಕ್ತಿರೋದು. ಇವರೆಲ್ಲ ಸ್ವಲ್ಪ ಕೂಲ್ ಆಗಲಿ, ಕಾಮ್ ಆಗಲಿ ಅಂತ. ಅಲ್ಲಿ ರೀಚ್ ಆಗಿಲ್ಲ ಅಂತಂದಾಗ ಎಲ್ಲರೂ ಆಗುತ್ತಲ್ಲ, ಅವಾಗ ಆಗುತ್ತಾಗತ್ತೆ. ಅಯ್ಯೋ ಎಷ್ಟು ಜನ ಇದ್ದಾರೆ ಗುರು, ಫುಲ್ ಜನ ಇದ್ದಾರೆ ಇಲ್ಲಿ ಇವ್ರನ್ನ ನೋಡಕ್ಕೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. लाखों का तादाद में यहाँ भी। ಹಾ ओ, खाली जाओ। ಬಂದೆವು ಏರ್ಪೋರ್ಟ್ ಬಂದೆವು. ಅದು ಸ್ವಲ್ಪ ಕಡ್ಡಿ ಮೇಲತ್ತೆ. ನಾನೀಗ ಅದೇ ಹೇಳ್ತಿದ್ದೆ, ಅದೇನ ಅದು ಇವೆಲ್ಲ ವಿಡಿಯೋ ಕಟ್. ಇವಾಗ ಎಲ್ಲಿಂದ ಎಂಟ್ರಿ ಕೊಡಬೇಕು ಅಂತ ಹುಡುಕ್ತಾ ಇದ್ದೀವಿ. ಹಾಂ, ಬಂದ್ವಿ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ. ಏನು ತೋರಿಸ್ಬೇಕಲ್ಲಿ? ನಿಂದು ಇದ್ರಲ್ಲಿ ತೋರಿಸ್ತೀಯಲ್ಲ? ಇನ್ನೊಂದು ಎತ್ಕೊ. ಆಗತ್ತೆ ಆಗುತ್ತೆ. ತೋರಿಸು ಅವಳದು ಡಬ್ಬ ಥರ ಬಂದಿದೆ ಫೋಟೋ ಅನಿಸುತ್ತೆ. ಮುಚ್ಚಿಡ್ಕೊತಿದ್ದಾಗ ತೋರಿಸ್ತೀನಿ. ಬೋರ್ಡಿಂಗ್ ಪಾಸ್ ತಗೊಂಡ್ವಿ, ಗೇಟ್ 8ಗೆ ಹೋಗ್ತಾ ಇದ್ದೀವಿ. ಈಗ ಬರ್ತಲ್ಲ ಅವಳಿಗೆ ಶೂಸ್ ಕೂಡ ಬಿಚ್ಚಿತ್ತು. ಈಗ ಶೂಸ್ ಹಾಕೋತಾ ಇದ್ದಾಳೆ, ಹಾಕೊಂಡ್ಲು ಸಾಕು. ಶೂಟಿಂಗ್ ಸ್ಟಾಪ ಇಲ್ಲ. ಜಾತ್ರೆಯಲ್ಲಿ ಜಾತ್ರೆ ಇವ್ರುಗಳು. ನಾವು ನಮ್ಮ ಪಕ್ಕದಲ್ಲಿ ಯಾರು ಬಂದಿಲ್ಲ, ನಮ್ಮ ಬ್ಯಾಗ್ ಇಟ್ಟು ಕೂತ್ಕೊಂಡಿದ್ವಿ. ಅಲ್ಲೂ ಯಾರು ಇಲ್ಲ, ಆ ಕಡೆ ಫುಲ್ ಖಾಲಿ. ಬೆಂಗಳೂರಿಗೆ ಬರೋಕ್ಕೆ ಯಾರು ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ನಾವು ಟೈಮ್ ಪಾಸಿಗೆ ಮ್ಯಾಪಲ್ಲಿ ಏನೇನು ಈ ಕೋಡ್ ವರ್ಡ್ನ ಯೂಸ್ ಮಾಡಿಬಿಟ್ಟು ನಾವು ಹೆಸರು ಹೇಳ್ತಾ ಇದ್ದೀವಿ. ಅವಾಗ ಏನಂದಿಲ್ಲ. ಗುವಾಹಟಿ ಅದ್ರ ಪಕ್ಕದಲ್ಲಿ IMF ಈ ಕಡೆ KTM ಬೈಕ್. ಬೈಕ್ ಮಾಡ್ಬಿಟ್ಟು ಜೈಪುರ್ ಇದು ನನಗೆ ಸಖತ್ತಾಗೋಯ್ತು. ಜೈ ಡೆಲ್ಲಿ ಏರ್ ಹೋಸ್ಟೆಸ್ ಬಂದಿದ್ದಾರೆ. ಸೊ ಲಾಸ್ಟ್ ಟೈಮೇ ನಮ್ಮಿಬ್ಬರಿಗೂ ಲುಕ್ ಕೊಡ್ತಾ ಇದ್ರು. ಈ ಸತಿ ಅಂತೂ ಫ್ಲೈಟ್ ಹೋಗೋಷ್ಟೊತ್ತಿಗೆ ಮದುವರಾಗದೆ ಇದ್ರೆ ಸಾಕು ಅಲ್ಲ? ಏನಂತೀಯ? ಹೇಳು ಇರಲಿ. ಇವಾಗ ಇಂಡಿಯಾ ಸಾಕಾಯ್ತು ಅಂತ ಇಂಟರ್ನ್ಯಾಷನಲ್ಲಿಗೆ ಚೇಂಜ್ ಅನ್ನು ಯಾವುದು ಒಂದು ಬರೋಕ್ಕೆಲ್ಲ ಶಾಜಾನ್. ಊಟ
ಫ್ಲೈಟ್ ಹತ್ತಿ 10 ಮಿನಿಟ್ಸ್ ಆಗಿದೆ. ಬೀವಿಲ್ಲ ಹೊರಗಡೆ ಇದ್ರ ಲೈಟ್ ಬೆಳಕಿಗೆ ನೋಡ್ಕೊಂಡ್ಬಿಡು ಶ್ರೇಯ. ಏನಂತ ನೋಡ್ಬೇಕು ವಿಂಡೋಲಿ. ಸೊ ನಮ್ಮ ರಿಫ್ಲೆಕ್ಷನ್ ನಮಗೆ ಕಾಣಿಸ್ತಿದೆ, ಹೊರಗಿನ ವ್ಯೂ ಕಾಣಿಸ್ತಿಲ್ಲ. ಫ್ಲೈಟ್ ಬೇರೆ ಹಿಂಗೆ 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 ಆಗ್ತಿದೆ. ಮಾಡ್ಕೊತಾಳೆ ನೋಡ್ರಿ. ಏನು ಮಾಡ್ದೆ? ಇವತ್ತು ಅದೇ ಉಪ್ಪಿಟ್ಟು ಇಡ್ಲಿ ಇನ್ನೊಂದು ಮುಸುಡಿಯಲ್ಲಿ ಅಲ್ಲಿದೆ ಹತ್ಕೊಂಡು ಹೋಗ್ತಾ ಇದೆ ಎಕ್ಸಿಟ್ ಕಡೆಗೆ. ಇದಾಗಿತ್ತು ನಮ್ಮ ಮೇಘಾಲಯ ಸೀರೀಸ್. ನೆಕ್ಸ್ಟ್ ವ್ಲಾಗ್ ಐಟನರಿ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ಲಿ ಹೇಗೆ ಹೋದ್ವಿ, ಹೇಗೆ ಬಂದ್ವಿ ಎಲ್ಲನೂ ಡೀಟೇಲ್ಸ್ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.